ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಕುಟುಂಬಕ್ಕೆ ಬೆದರಿಕೆ ಕರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಬೆದರಿಕೆ ಕರೆಗೆ ಅಶೋಕ್ ತೀವ್ರ ವ್ಯಂಗ್ಯ ವ್ಯಕ್ತಪಡಿಸಿದ್ದಾರೆ. ಬೆದರಿಕೆ ಹಾಕಿದ್ರೆ ಫೋನ್ ಕಾಲ್ನ ₹2 ವೇಸ್ಟ್ ಅಂದಿದ್ದಾರೆ. ಬೆಂಗಳೂರು ಕಡೆ ಸುದ್ದಿ ಆಗೋಣ ಅಂತ ಅಂದ್ರೆ ಒಂದು ರೀತಿ ಸೌಂಡ್ ಮಾಡೋಣ ಅಂತ ಆರ್ಎಸ್ಎಸ್ನ ಹೆಸರಿಡ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಕುಟುಂಬಕ್ಕೆ ಒಂದು ಬೆದರಿಕೆ ಕರೆ ಬರ್ತಾ ಇದೆ ಎನ್ನುವುದಾಗಿ ಎಕ್ಸ್ನಲ್ಲಿ ಮಾಹಿತಿಯನ್ನ ಸಚಿವರು ಹಂಚಿಕೊಂಡಿದ್ರು. ಈ ಬಗ್ಗೆ ಪ್ರಿಯಾಂಕ್ ಖರ್ಗೆ ಬೆದರಿಕೆ ಕರೆಗೆ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಬೆದರಿಕೆ ಹಾಕಿದ್ರೆ ಫೋನ್ ಕಾಲ್ನ ₹2 ವೇಸ್ಟ್ ಆಗುತ್ತೆ ಅಷ್ಟೇ. ಬೆಂಗಳೂರು ಕಡೆ ಸ್ವಲ್ಪ ಸೌಂಡ್ ಮಾಡೋಣ ಅಂತ ಆರ್ಎಸ್ಎಸ್ನ ಹೆಸರು ಹೇಳ್ತಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಬೆದರಿಕೆ ಕರೆಗೆ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ನಿಮ್ಮ ಅಪ್ಪ ಖರ್ಗೆ ಆರ್ಎಸ್ಎಸ್ ಜಾಗಕ್ಕೆ ಬಂದಿದ್ರಲ್ಲ, 1 ಗಂಟೆ ಕಾಲ ಇದ್ರು. ರೋಷನ್ ಬೇಗ್ ಸಹ ಇದ್ರು. ಆಗ ನಿಮ್ಮ ಅಪ್ಪ ಟೀ ಕುಡಿಯೋಕೆ ಬಂದಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗಾದ್ರೆ ನಿಮ್ಮ ಅಪ್ಪನನ್ನ ಬ್ಯಾನ್ ಮಾಡ್ತೀರಾ ಅಂತ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಪ್ಲೇ ಗ್ರೌಂಡ್ ಮಾಡೋದು ನಮ್ಮದು, ಆದ್ರೆ ಅದೇ ಜಾಗಕ್ಕೆ ಹೋಗಿ ಶಾಖೆ ಮಾಡ್ತೀನಿ ಅಂದ್ರೆ ಆಗ್ಬೇಕಾದ್ರೆ ಅವರು ಅರೆಸ್ಟ್ ಮಾಡ್ಲಿ. ನಿಮ್ಮ ಅಪ್ಪ ಕೂಡ ಆರ್ಎಸ್ಎಸ್ ಜಾಗಕ್ಕೆ ಬಂದಿದ್ರು, 1 ಗಂಟೆ ಕಾಲ ಇದ್ರು. ರೋಷನ್ ಬೇಗ್ ಕೂಡ ಬಂದಿದ್ರು. ಹಾಗಾದ್ರೆ ನಿಮ್ಮ ಅಪ್ಪ ಅಲ್ಲಿ ಟೀ ಕುಡಿಯೋಕೆ ಬಂದಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗಾದ್ರೆ ನಿಮ್ಮ ಅಪ್ಪನನ್ನ ಬ್ಯಾನ್ ಮಾಡ್ತೀರಾ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಪ್ಲೇ ಗ್ರೌಂಡ್ ಮಾಡೋದು ಅದು ನಮ್ಮ ಹಕ್ಕು, ಆದ್ರೆ ಅದೇ ಜಾಗಕ್ಕೆ ಹೋಗಿ ಶಾಖೆ ಮಾಡ್ತೀನಿ ಅಂದ್ರೆ ಆಗ್ಬೇಕಾದ್ರೆ ಅರೆಸ್ಟ್ ಮಾಡಲಿ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ. ಇನ್ನು ಡಿಕೆಶಿ ವಿಧಾನಸಭೆಯಲ್ಲಿ ನಮಸ್ತೆ ಸದಾ ವಸ್ತಲೆ ಹೇಳಿದ್ರು, ಆದ್ರೆ ಅವರನ್ನ ಯಾಕೆ ಬ್ಯಾನ್ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿಕೆಶಿ ಸಂಘದ ಶಾಖೆಗೆ ಹೋಗಿದ್ದಕ್ಕೆ ತಾನೇ ಅಷ್ಟೊಂದು ಚಂದವಾಗಿ ರಾಗವಾಗಿ ಹಾಡಿದ್ದು, ಸರ್ಕಾರದ ಜಾಗ ನಮ್ಮದು, ನಮ್ಮ ಟ್ಯಾಕ್ಸ್ ಮನಿ, ಅದು ನನ್ನ ಹಕ್ಕು. ಆರ್ಎಸ್ಎಸ್ ಶಾಖೆ ಯಾಕೆ ಸರ್ಕಾರಿ ಜಾಗದಲ್ಲಿ ಮಾಡಬಾರ್ದು, ಬ್ಯಾನ್ ಮಾಡ್ಲಿ ತಾಕತ್ತಿದ್ರೆ ಅಂತ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ.